ಮನೆಯವರು ರೇಷನ್ ಕಾರ್ಡ್ನ ಕೈಯಲ್ಲಿ ಇಟ್ಕೊಂಡು ಅಕ್ಕಿ ತರಕ್ಕೆ ಹೋಗೋಣ ಬಾ ಅಂತ ಕರೀತಾ ಇದ್ದಾರೆ ಅಂತ ತಿಳ್ಕೊಂಡ್ರ? ಇಲ್ಲ, ನಾವಿವತ್ತು ಹಾಸ್ಪಿಟ್ಲಿಗೆ ಹೊರಟಿದ್ವಿ. ನನ್ನ ಮುಖ ನೀವು ನೋಡ್ಬೋದು, ಒಳ್ಳೆ ಟಿಬೇಟಿಯನ್ ಕಂಡಂಗೆ ಕಾಣ್ತಾ ಇದ್ದೀನಿ. ಹಾಗಾಗಿ ಉಗ್ದು ಬೈದು ನನ್ನ ಹೇಳ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು. ಅಲ್ಲಿ ತುಂಬ ತಲೆ ಸುತ್ತಾ ಇದೆ, ವಾಮಿಟಿಂಗ್ ಬರ್ತಾ ಇದೆ ಅಂತೆಲ್ಲ ಹೇಳಿದ್ದಕ್ಕೆ BP ಮತ್ತು ಶುಗರ್ ಚೆಕ್ ಮಾಡಿ ಡಾಕ್ಟ್ರು ಈಗ ಬಂದಂಗೆ ಬೈದರು. ಇದೇನು ಇಷ್ಟಿದೆ ಅಂಥೇಳಿ. ಲೆಕ್ಕದಲ್ಲಿ ನಾನು ಸ್ವೀಟೆಲ್ಲ ಅಷ್ಟು ತಿನ್ನಲ್ಲ, ಬಟ್ ಯಾಕೆ ಬಂತು ಅಂತ ಗೊತ್ತಿಲ್ಲ. ಚೆಕ್ ಎಲ್ಲ ಮಾಡಿಬಿಟ್ಟು ಒಂದಷ್ಟು ಮಾತ್ರೆ ಕೊಟ್ಟು ಕಳಿಸಿದ್ರು. ಮಾತ್ರೆ ಅಂದ್ರೇ ಅಲರ್ಜಿ ನನಗೆ, ಅಂಥದ್ರಲ್ಲಿ ಮಾತ್ರೆ ತಿನ್ನಬೇಕಾ ಅನ್ನೋ ಒಂದು ಫೀಲಿಂಗು. ನಮ್ಮ ಮನೆಯವರು ಚೀಟಿ ನೋಡಿಕೊಂಡು, ಯಪ್ಪ ಇನ್ಮೇಲೆ ನೀನು ರೈಸ್ ಎಲ್ಲ ತಿನ್ನಲೇಬೇಡ, ಇವತ್ತಿಂದ ನಿನಗೆ ಪಥ್ಯ ಸ್ಟಾರ್ಟ್ ಅಂತ ಬೇರೆ ಹೇಳಿಬಿಟ್ರು. ಹಾಗಾಗಿ ಹೊಟ್ಟೆ ಹಸಿತಾ ಇದೆ, ಮನೆಯಿಂದ ಉಪವಾಸ ಬಂದಿದ್ದೆ, ಹೋಟ್ಲಲ್ಲಿ ಏನಾರು ಕೊಡಿಸಿ ಅಂದಿದ್ದಕ್ಕೆ ಸ್ವಲ್ಪ ತಿಂಡಿ ತಿನ್ನಿಸ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಡು ಬಂದರು. ಆಮೇಲೆ ಟ್ಯಾಬ್ಲೆಟ್ ಎಲ್ಲ ಕರೆಕ್ಟ್ ಟೈಮಿಗೆ ಯಾವಾಗ ತೊಗೋಬೇಕು ಅಂತ ಹೇಳಿ, ಆಮೇಲೆ ನಿನ್ನ ಆರೋಗ್ಯನ ನೀನೇ ನೋಡ್ಕೋಬೇಕು, ನೀನೇ ಚೆನ್ನಾಗಿಲ್ಲ ಅಂದರೆ ನಮ್ಮನ್ನು ನೀನೇನು ನೋಡ್ಕೊಳ್ತೀಯ ನೀನು ಅಂತ ಒಂದು 4 ಬೈದ್ಬಿಟ್ಟು ಲಾಸ್ಟಿಗೆ ಅವರೇ ಕೂತ್ಕೊಂಡು ಟೆನ್ಷನಲ್ಲಿ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಈ ಥರ ಕೇರ್ ತಗೊಳ್ಳೋ ನಿಮ್ಮ ಗಂಡನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ಹೋಗಬೇಡಿ.